ಮಹಾಭಾರತ ನಡೆದಾಗ್ಲೂ ಅದೇ, ಅಲ್ಲಿ ಕೃಷ್ಣ ಪರಮಾತ್ಮ ಯುದ್ಧ ಮಾಡ್ಲಿಲ್ಲ, ಯುದ್ಧ ಮಾಡಿಸ್ದ. ಕಲ್ಕಿ ಭಗವಾನ್ ಮಹಾದುರ್ಗಿಯರು ಕಾಳಿಯರು ಎಲ್ಲ ಭೂಮಿ ಮೇಲೆ ಬರ್ತಾರೆ, ಕೆಟ್ಟದನ್ನ ಸಂಹಾರ ಮಾಡ್ತಾರೆ. ಎಲ್ಲ ಮುಗ್ದಾದ ಮೇಲೆ ನಾನು ಬಂದು ಮುಂದಿನ 1000 ವರ್ಷಗಳು ಆಳ್ತೀನಿ ಅಂತಾನೆ ಅವ್ರು ಬರ್ದಿರೋದು. ಸಂಹಾರ ಆಗುತ್ತೆ, ನಾನು ಮಾಡ್ತೀನಿ ಅಲ್ಲ, ಮಾಡಿಸ್ತೀನಿ ಅಂತ ಬರ್ದಿದ್ದಾರೆ. ಅಂದ್ರೆ ಯಾರ ಕೈಲಿ ಮಾಡಿಸ್ತಾರೆ? ನಮ್ಮ ಕಮೆಂಟ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀರಾ? ಸಾರಿ, ನಾವ್ ಯಾರ್ದು ಕಮೆಂಟ್ ಡಿಲೀಟ್ ಮಾಡೋದಿಲ್ಲ. ಬೈದ್ ಹಾಕಿರೋರ್ ಕಮೆಂಟೇ ಡಿಲೀಟ್ ಮಾಡಲ್ಲ, ಒಳ್ಳೆಯವ್ರ ಕಮೆಂಟ್ ಯಾಕೆ ಡಿಲೀಟ್ ಮಾಡೋಣ? ದಿನಕ್ಕೆ ಒಂದ್ 3 ವಿಡಿಯೋ ಹಾಕ್ತಿವಿ, 2 ಇಲ್ಲ 3 ವಿಡಿಯೋ. ಅದ್ರಲ್ಲಿ ಬರುವಂತದ್ದು 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ. ಆವರೇಜ್ ಆಗಿ ಲೆಕ್ಕ ಹಾಕೊಂಡ್ರು ದಿನದ ಸಂಪಾದನೆ 50 ರೂಪಾಯಿ. ಇಲ್ಲಿದೆ ಒಂದು ತಿಂಗಳದು 866 ಇದೆ. ಗುರುಗಳಾದವರು, ಸರಿಯಾದ ಗುರುಗಳಾದವರು, ಸನ್ಮಾರ್ಗ ತೋರಿಸೋರು ಬದಲಾಯಿಸ್ಬೇಕು. ಇಲ್ಲೇನಂದ್ರೆ ತಾನು ಮೆರಿಬೇಕು, ತಾನು ಹೆಚ್ಚು ಅನಿಸ್ಕೋಬೇಕು, ತನ್ನ ಮತ ಬೆಳಿಬೇಕು, ತನ್ನ ಧರ್ಮ ಬೆಳಿಬೇಕು ಅನ್ನೋ ಕಾರಣದಿಂದ ಎಷ್ಟೋ ಜನ ಅಂತ ವಿಷಯಗಳನ್ನ ಮುಚ್ಚಾಕಿ ಕಟ್ಟು ಕಥೆಗಳನ್ನ ಬಿಡೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ಪರಿಸ್ಥಿತಿ ಈ ತರ ಇದೆ. ನಾವು ಅದರಲ್ಲಿ ಪಾತ್ರಧಾರಿಗಳಾಗಿರ್ತೀವಿ, ಹೇಳೋದಕ್ಕಾಗೋದಿಲ್ಲ. ನಿಮ್ ಕೈಯಿಂದನೂ ಆ ಬದಲಾವಣೆ ಮಾಡಿಸೋದಕ್ಕೆ ಶುರು ಮಾಡಬಹುದು. ನಾನು ಕೂಡ ಬದಲಾವಣೆ ಮಾಡೋ ಹಾದಿನಲ್ಲಿ ಹೋಗಬಹುದು. ನಮ್ಮ ಕೈಯಲ್ಲಿದೆ ಬದಲಾವಣೆ ಮಾಡೋ ಅಂಥದ್ದು. ನಮಸ್ಕಾರ ವೀಕ್ಷಕರೇ. ಡೋಂಟ್ ಮಾರ್ಕೆಟ್ ಯುವರ್ ಪ್ರಾಬ್ಲಮ್ಸ್. ನಿಮ್ಮ ಪ್ರಾಬ್ಲಮ್ನ ಮಾರ್ಕೆಟಿಂಗ್ ಮಾಡಬೇಡಿ. ಬಿಕಾಸ್ ಯು ವೋಂಟ್ ಗೆಟ್ ಸೊಲ್ಯೂಷನ್ಸ್, ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ಸೊಲ್ಯೂಷನ್ಸ್ ಅಂತ ಒಂದು ಮಾತನ್ನು ಒಬ್ರು ಹೇಳಿದವರು. ಅಂದ್ರೆ ನಿಮ್ಮ ತೊಂದರೆಗಳು 108 ಇರ್ಬೋದು, ಅದನ್ನ ಮಾರ್ಕೆಟಿಂಗ್ ಮಾಡಬೇಡಿ, ಅದಕ್ಕೆ ಸೊಲ್ಯೂಷನ್ ಹುಡುಕೋ ಅಂತ ದಾರಿನ ನೋಡ್ಕೊಳ್ಳಿ. ಹೇಳುವಾಗ ಅಲ್ಲಿ ತೊಂದರೆಗಳು ಇಲ್ಲ ಪ್ರಾಬ್ಲಮ್ ಕಾಣಿಸುತ್ತೆ. ಇಟ್ಸ್ ಎ ಪ್ರಾಬ್ಲಮ್ ಅಲ್ಲ, ತೊಂದರೆ ಅಲ್ಲ, ರಿಯಾಲಿಟಿ. ಯಾಕೆ ಇವತ್ತು ಈ ವಿಷಯ ಹೇಳ್ತಾ ಇದ್ದೀನಿ? ಅವಾಗ ರಿವ್ಯೂ ಮಾಡ್ತಾ ಇರ್ತೀವಿ. ಏನಂತ? ಕಮೆಂಟ್ಸ್ಗಳ ರಿವ್ಯೂ. ಕೆಲವಷ್ಟು ಚಾನಲ್ಗಳಲ್ಲಿ ಈಗ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಕಮೆಂಟ್ಸ್ ರಿವ್ಯೂ ಅಂತ. ಅಂದ್ರೆ ಜನ ಕಮೆಂಟ್ಸ್ಗಳು ಹಾಕ್ತಾರಲ್ಲ, ಅದಕ್ಕೆ ಕೆಲವಷ್ಟು ಉತ್ತರಗಳನ್ನ ಕೊಡೋ ಕೆಲಸ ಮಾಡ್ತಾರೆ. ರಿಯಾಲಿಟಿ ಏನು, ನಾವ್ ಏನನ್ನ ಫಾಲೋ ಮಾಡ್ತಾ ಇದೀವಿ ಅಂತ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ನಾನು ಅವಾಗ ಮಾಡ್ತಾನೆ ಇದ್ದೀನಿ. ಸುಮಾರು 3 ವರ್ಷದಿಂದ ಈ ಕೆಲಸ ನಡೆಸ್ತಾನೆ ಇದೀವಿ. ರಿವ್ಯೂ ಅನ್ನೋದು ನಡೀತಾನೆ ಇದೆ. ಇನ್ನ ಕೆಲವೊಬ್ರು ಕಮೆಂಟ್ಸ್ ಗಳ ಕೇಳ್ತಾರೆ. ನಿಮ್ಮ ಕಮೆಂಟ್ಸ್ ಗಳು, ಸಜೆಷನ್ಸ್ ಗಳನ್ನ ನಾವು ತಗೊಳ್ತಾನೆ ಇರ್ತೀವಿ. ಕೆಲವಷ್ಟು ಸಜೆಷನ್ಸ್ ಗಳಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಕಮೆಂಟ್ಸ್ ಗಳಿಗೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಒಬ್ಬೊಬ್ರು ಬೈದು ಕಮೆಂಟ್ಸ್ ಹಾಕ್ತಾರೆ, ಒಬ್ಬೊಬ್ರು ಈ ರೀತಿ ಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಕಮೆಂಟ್ಸ್ ಹಾಕ್ತಾರೆ. ನಮ್ಮ ಕೈಲಿ ಸಾಧ್ಯ ಆಗೋ ಮಟ್ಟಕ್ಕೆ ಬದಲಾವಣೆ ಮಾಡ್ಕೊಳ್ತೀವಿ. ಇನ್ನ ಕೆಲವೊಬ್ಬೊಬ್ರು ನಮ್ಮ ಕಮೆಂಟ್ ನ ಡಿಲೀಟ್ ಮಾಡಿದೀರಾ ಅಂತ ಕೂಡ ಕಮೆಂಟ್ ಹಾಕ್ತೀರಾ. ಎಲ್ಲದಕ್ಕೂ ಉತ್ತರ ಕೊಡ್ಲೇಬೇಕಲ್ಲ. ಇನ್ನ ಕೆಲವೊಬ್ರು ಕಮೆಂಟ್ ಹಾಕೋದು, ಆನ್ಲೈನ್ ಅಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀರಾ, ಯಾವುದೋ ವಿಷಯ ತಿಳಿಸಿ. ಎಲ್ಲಾ ತರ ಕಮೆಂಟ್ಸ್ ಇರುತ್ತೆ. ಬಟ್ ಎಲ್ಲಾ ಕಮೆಂಟ್ಗೂ ಉತ್ತರ ಇದೇ ಇರುತ್ತೆ. ಆದ್ರೆ ಅಲ್ಲೇನಾಗುತ್ತೆ, ಪ್ರಾಬ್ಲಮ್ಸ್ ಮಾರ್ಕೆಟಿಂಗ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ತಿಳಿಸೋದಕ್ಕೆ ಹೋಗೋದಿಲ್ಲ. ಬಟ್ ರಿಯಾಲಿಟಿ ತೋರಿಸ್ಬೇಕು ಅಂದಾಗ ತೋರಿಸ್ಲೇಬೇಕಾಗತ್ತೆ. ಇನ್ನ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡೋ ಪ್ರಯತ್ನ ಮಾಡ್ತೀನಿ. ಕೆಲವೊಬ್ರು ಕೇಳ್ತಾ ಇದ್ರಿ, ಇದರಿಂದ ಎಷ್ಟೋ ಬರ್ತಾ ಇದೆ ಹಾಗೆ ಹೀಗೆ. ಹಿಂದೆ ಒಂದು ಇಮೇಜ್ ತೋರಿಸ್ತಾ ಇದೀನಿ ನಿಮ್ಗೆ. ಒಂದೊಂದು ವಿಡಿಯೋಗೆ ಎಷ್ಟೆಷ್ಟು ಬರುತ್ತೆ ಅಂತ ಗೊತ್ತಾಗಬೇಕಲ್ಲ. ಕೆಲವಷ್ಟು ಜನಕ್ಕೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಬರುತ್ತೆ. ಆ ರೆವಿನ್ಯೂ ತೋರಿಸ್ತಾ ಇದೀನಿ, ಯಾವ ವಿಡಿಯೋಗೆ ಎಷ್ಟು ಬರುತ್ತೆ ಅಂತ. 5 ರೂಪೀಸ್, 6 ರೂಪೀಸ್, 20 ರೂಪೀಸ್, 30 ರೂಪೀಸ್, 18 ರೂಪಾಯಿ, 9 ರೂಪಾಯಿ, 8 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, ಯಾವುದೋ ಒಂದಕ್ಕೆ 50 ರೂಪಾಯಿ, 6 ರೂಪಾಯಿ, 7 ರೂಪಾಯಿ, 1 ರೂಪಾಯಿ, 2 ರೂಪಾಯಿ. ಅಂದ್ರೆ ಈ 1.5 ದಿನಕ್ಕೆ ಇಲ್ಲಿ ಡೇಟ್ಸ್ ಗಳು ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ದಿನಕ್ಕೆ ಒಂದು 3 ವಿಡಿಯೋ ಹಾಕ್ತಿವಿ, 2 ಇಲ್ಲ 3 ವಿಡಿಯೋ. ಅದ್ರಲ್ಲಿ ಬರುವಂತದ್ದು 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ. ಆವರೇಜ್ ಆಗಿ ಲೆಕ್ಕ ಹಾಕೊಂಡ್ರು ದಿನದ ಸಂಪಾದನೆ 50 ರೂಪಾಯಿ. 50 ರೂಪಾಯಿಗೆ ನಾವು ದಿನದಲ್ಲಿ 4 ಅವರ್ 5 ಅವರ್ ಕುತ್ಕೊಂಡು ಕಷ್ಟಪಟ್ಟು ಡೇಟಾ ಎಲ್ಲ ಅನಾಲಿಸಿಸ್ ಮಾಡಿ ನಿಮಗೆ ತಿಳಿಸೋ ಕೆಲಸ ಮಾಡ್ತೀವಿ. ಯಾವುದೇ ಇಲ್ಲಿ ಆಡ್ಸ್ ಗಳು ಹಾಕೊಂಡು, ಇನ್ನೊಂದು ಹಾಕೊಂಡು, ಬೇರೆ ಬೇರೆ ಫೇಕ್ ನ್ಯೂಸ್ ತೋರಿಸ್ಕೊಂಡು, ಅಡ್ವರ್ಟೈಸ್ಮೆಂಟ್ ಹಾಕೊಂಡು ತೋರಿಸೋ ಕೆಲಸ ನಮ್ದಲ್ವೇ ಅಲ್ಲ. ರಿಯಾಲಿಟಿ ಏನಿದೆ ತಿಳಿಸೋ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ತಿಂಗಳಿಗೆ ಇಷ್ಟೊಂದು ಸಂಪಾದನೆ ಆಗ್ತಾ ಇದೆ. ಕೇಳಿದ್ರು ಯಾರೊಬ್ರು, ಅದಕ್ಕೆ ಉತ್ತರ ಕೊಡೋ ಕೆಲಸ ಇದು. ಯಾಕೆಂದ್ರೆ ದಿನಕ್ಕೆ 50 ರೂಪಾಯಿಗೋಸ್ಕರ ಇಷ್ಟೊಂದು ಕಷ್ಟ ಪಡ್ಬೇಕಾ? ಇಲ್ಲಿ 50 ರೂಪಾಯಿ ಸಂಪಾದನೆ ಮಾಡೋದು ಏನು ಮಾಡೋದಕ್ಕಾಗೋದಿಲ್ಲ. 50 ರೂಪಾಯಿ ಒಂದು ಟೀ ಕಾಫಿ ಬರೋದಿಲ್ಲ. ಈ ಟೈಮ್ನಲ್ಲಿ ಒಂದು ಟೀ, ಒಂದು ಬನ್ನು ತಗೊಳ್ತೀನಿ ಅಂದ್ರೆ 50 ರೂಪಾಯಿ ಮುಗ್ದೇ ಹೋಯ್ತು. ನೆಕ್ಸ್ಟ್ ಏನಾದ್ರು ನೀರು ಕುಡಿಬೇಕು ಅಂದ್ರೆ ಅದರಲ್ಲಿ ದುಡ್ಡಲ್ಲಿ ವರ್ಕೌಟೇ ಆಗೋದಿಲ್ಲ. ಬಟ್ ಆದ್ರೂ ಮಾಡ್ತೀವಿ ಅಂದ್ರೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಜನಕ್ಕೆ ಯಾವುದೋ ಒಂದು ಒಳ್ಳೆ ವಿಷಯನ ತಿಳಿಸೋಣ, ಸರಿಯಾದ ಮಾರ್ಗ ಯಾವುದು ತಿಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ಪ್ರಾಬ್ಲಮ್ಸ್ ಮಾರ್ಕೆಟಿಂಗ್ ಅಲ್ಲ, ಇರೋ ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಎಷ್ಟೋ ಚಾನಲ್ಗಳು ಈ ತರ ಕ್ರಿಯೇಟ್ ಆಗುತ್ತೆ. ನಾನು ಕ್ರಿಯೇಟ್ ಮಾಡ್ತೀನಿ ಸಾವಿರಾರು ಜನ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಬಟ್ ಜನಕ್ಕೆ ಏನ್ ಇಷ್ಟ ಅಂದ್ರೆ ಟ್ರೋಲ್ ಆಗ್ಬೇಕು, ಫೇಮಸ್ ಆಗಿರುವಂತ ಕಂಟೆಂಟ್ಗಳನ್ನ ಹಾಕ್ಬೇಕು, ಕೆಲವಷ್ಟು ರೋಸ್ಟ್ ಮಾಡಬೇಕು, ಬೇರೆಯವ್ರಿಗೆ ಊರಿಸ್ಬೇಕು. ಆ ತರ ಕಂಟೆಂಟ್ಗಳು ಚೆನ್ನಾಗಿ ಓಡುತ್ತೆ. ರೀಸೆಂಟ್ ಆಗಿ ಒಂದು ನಾನು ನೋಡ್ತಾ ಇದ್ದೆ, ಸಂಯುಕ್ತ ಕರ್ನಾಟಕ ಪೇಪರ್, ಅದ್ರಲ್ಲಿ ಬಂದಿರುವಂತ ವಿಷಯ ಯೂಟ್ಯೂಬ್ ಚಾನಲ್ ಅಲ್ಲೂ ಬಂದಿದೆ. ಬಿಡದಿನಲ್ಲಿ ಯಾರೊಬ್ಬ ರೈತ ಕೆಲವಷ್ಟು ಕ್ವಶನ್ಸ್ ಗಳನ್ನ ಕೇಳಿರೋದು. ಅದು ಸಂಯುಕ್ತ ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷ ಜನ ನೋಡಿದ್ರೆ ಅದನ್ನೇ ರೋಸ್ಟ್ ಮಾಡಿ, ರೀಲ್ ಮಾಡಿ
ಇನ್ನೊಂದು ರೀತಿ ಹಾಕಿದ್ರೆ ಸುಮಾರು 15 ಲಕ್ಷ ಜನ ನೋಡ್ತಾರೆ. ಅಷ್ಟೇ ಡಿಫ್ರೆನ್ಸ್. ಇಲ್ಲಿ 1.5 ಲಕ್ಷ ಜನ ನೋಡ್ತಾರೆ, ಅದನ್ನೇ ರೋಸ್ಟ್ ಮಾಡಿ ಟ್ರೋಲ್ ಮಾಡಿದ್ರೆ 15 ಲಕ್ಷ ಜನ ನೋಡ್ತಾರೆ. ಅಂದ್ರೆ ಜನಕ್ಕೆ ಬೇಕಾಗಿರೋದು ಬೇರೆ ತರ ಬಿಡಿ, TRP ಬೇಸ್ಡ್. 15 ಲಕ್ಷ ಜನ ನೋಡಿದಾಗ ಅವ್ರು ಬಂದಿರ್ಬೋದು, ನಾನು ತೋರಿಸ್ಬಿಡ್ಬೋದು, ಯಾರೋ ಕೇಳಿದ್ರು ಇಷ್ಟು ಬರುತ್ತೆ ಏನು ಅಂತ. 1000 ಜನಕ್ಕೆ ಆವ್ರೇಜ್ ಆಗಿ ಲೆಕ್ಕ ಹಾಕೊಂಡ್ರು 20 ರೂಪಾಯಿ. 1000 ಜನ 2000 ಜನ ನೋಡಿದ್ರು 20 ರೂಪಾಯಿ 30 ರೂಪಾಯಿ ಮ್ಯಾಕ್ಸಿಮಮ್. ಅಂದ್ರೆ ದಿನಕ್ಕೆ 50 ರೂಪಾಯಿ. ಇದಕ್ಕೋಸ್ಕರ ಅಷ್ಟು ಕಷ್ಟಪಡ್ಬೇಕು. ಆ ಇಂಟರ್ನೆಟ್ ದುಡ್ಡು ಬರಲ್ಲ, ಬೇಡ ಈ ಎಡಿಟಿಂಗ್ ಸಾಫ್ಟ್ವೇರ್ ದುಡ್ಡು ಬರಲ್ಲ. ಅದಕ್ಕೆ 4 ಅವರ್ ಕೂತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿ ಆರ್ಟಿಕಲ್ಗಳನ್ನ ಸ್ಟಡಿ ಮಾಡಿ ರಿಯಾಲಿಟಿ ಏನು ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡಬೇಕು. ಓಕೆ, ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಕಾಣಿಸ್ತಾ ಇರ್ಬೋದು ನಿಮ್ಗೆ. ಒಂದು ತಿಂಗಳದು ಇನ್ನ ಡೀಟೇಲ್ ಆಗಬೇಕು ಅಂದ್ರೆ ಒಂದು ತಿಂಗಳು ಎಷ್ಟು ಬರುತ್ತೆ ಅಂತ ಕೆಲವೊಬ್ರು ಕೇಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಬರ್ಬೋದು. ಇಲ್ಲಿದೆ ಒಂದು ತಿಂಗಳದು 866. ಇನ್ನು ನೆಕ್ಸ್ಟ್ ಕಮ್ಯುನಿಟಿಗೆ ಹೋದ್ರೆ ಅಲ್ಲಿ ಕಮೆಂಟ್ಸ್ಗಳು, ಕೆಲವಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು, ಅದಕ್ಕೆ ಉತ್ತರ ಕೊಡೋ ಕೆಲಸ ಮಾಡಬೇಕಾಗಿದೆ ಅಂತಾನೆ ಹೇಳಿದೆ. ಇನ್ನ ಒಬ್ರು ಕಮೆಂಟ್ ಹಾಕಿದ್ರು, ಏನಂತ, ನಮ್ಮ ಕಮೆಂಟ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀರಾ. ಸಾರಿ, ನಾವ್ ಯಾರ್ದು ಕಮೆಂಟ್ ಡಿಲೀಟ್ ಮಾಡೋದಿಲ್ಲ. ಬೈದ್ ಹಾಕಿರೋರ್ ಕಮೆಂಟೇ ಡಿಲೀಟ್ ಮಾಡಲ್ಲ, ಒಳ್ಳೆಯವ್ರ ಕಮೆಂಟ್ ಯಾಕೆ ಡಿಲೀಟ್ ಮಾಡೋಣ. ಇಲ್ಲಿ ಒಂದು ಕಮೆಂಟ್ಸ್ ಅಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪಬ್ಲಿಷ್ಡ್ ಇದೆ, ಒಂದು ಮೋಸ್ಟ್ ರಿಲೆವೆಂಟ್, ಕೆಲವಷ್ಟು ಕಂಟೆಂಟ್ ಟೈಪ್ ವಿಡಿಯೋಸ್, ಶಾರ್ಟ್ಸ್, 1R+. ಇದ್ರಲ್ಲಿ ಏನಾಗುತ್ತೆ, ಕೆಲವಷ್ಟು ಕಮೆಂಟ್ಗಳನ್ನ ಅದೇ ಬ್ಲಾಕ್ ಮಾಡುತ್ತೆ. ಯೂಟ್ಯೂಬ್ ಫಿಲ್ಟರ್ಸ್ ಅಂತ ಕರೀತಾರೆ. ಪ್ರಚೋದನಕಾರಿ ಕಮೆಂಟ್ಸ್ ಆಗಿರ್ಬೋದು, ಇಲ್ಲ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು, ಅಂತದನ್ನ ಬ್ಲಾಕ್ ಮಾಡುತ್ತೆ. ಯಾಕೆ ಅಂದ್ರೆ ಎಷ್ಟೋ ಜನರ ಜೊತೆ ವಿಡಿಯೋ ಮಾಡುವಾಗ ಕೆಲವಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇತ್ತು. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಅವರು ವಿಡಿಯೋ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ, ಅಯ್ಯೋ ಫ್ಯಾಮಿಲಿನಲ್ಲಿ ಬೈತಾರ ಬಿಡಪ್ಪ, ಈ ತರ ಕಮೆಂಟ್ಸ್ಗಳು ಬಂದ್ರೆ ಯಾಕೆ ವಿಡಿಯೋ ಕೊಟ್ಟು ನಾವು ಅನ್ನಿಸ್ಕೋಬೇಕು ಜನರ ಕೈಲಿ ಅಂತ ಎಷ್ಟೋ ಜನ ವಿಡಿಯೋಗಳು ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರನೇ ಆ ಕಮೆಂಟ್ಸ್ ಫಿಲ್ಟರ್ನ ಆನ್ ಮಾಡಿದ ತಕ್ಷಣ ಎಷ್ಟೋ ಕಮೆಂಟ್ಗಳು ಆಟೋಮೆಟಿಕಲಿ ಫಿಲ್ಟರ್ ಆಗೋಗುತ್ತೆ. ನೀವು ಹಾಕೋ ಕಮೆಂಟ್ಸ್ಗಳು ಆಚೆ ಬರೋದೇ ಇಲ್ಲ. ಒಳ್ಳೆ ರೀತಿ ಇರೋ ಕಮೆಂಟ್ಸ್ಗಳು ಬರ್ಬೋದೋ ಏನೋ, ಬಟ್ ಕೆಲವರು ನಾವು ಒಳ್ಳೇದು ಹಾಕಿದೀವಿ ಮಿಸ್ ಆಗೋಗಿದೆ. ಅದನ್ನೇ ಹೇಳಿದ್ದು ಯೂಟ್ಯೂಬ್ ಫಿಲ್ಟರ್ಸ್ ಅಂತ. ಅದು ಯಾವ್ಯಾವ ಕಮೆಂಟ್ಸ್ ನ ಫಿಲ್ಟರ್ ಮಾಡುತ್ತೋ, ಅದು ಒಳ್ಳೇದಾಗಿರ್ಬೋದು, ತುಂಬಾ ಒಳ್ಳೇದಾಗಿರ್ಬೋದು, ಇಲ್ಲ ಯಾವ್ದೋ ಒಂದು ಏಲಿಯನ್ಸ್ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು, ಇಲ್ಲ ಯಾವ್ದೋ ಒಂದು ವರ್ಗದ ಬಗ್ಗೆ, ಯಾವ್ದೋ ಒಂದು ಸಮಾಜದ ಬಗ್ಗೆ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ಇರೋ ವಿಷಯ ನಡೀತಾ ಇರ್ಬೋದು, ಅಂತ ಇನ್ಫಾರ್ಮೇಶನ್ ನ ಕೆಲವಷ್ಟು ಡಿಲೀಟ್ ಮಾಡುತ್ತೆ. ಒಂದು ಉತ್ತರ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರೀಸೆಂಟ್ ಕಮೆಂಟ್ಸ್ ಗಳಲ್ಲಿ 2000 ಒಬ್ರು SN ಭಟ್ ಅವರು ತುಂಬಾ ನಾಲೆಡ್ಜ್ ಇರೋರು, ಎಷ್ಟೋ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಕ್ವಶನ್ಸ್ ಕೇಳಿದಷ್ಟು ನಾವು ಹುಡ್ಕೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇಲ್ಲಿ ದಿವ್ಯಾ ಸಿಂಗ್ ಹರಿಚಂದನ್, ಭವಿಷ್ಯ ಮಾಲಿಕ ಎಕ್ಸ್ಪರ್ಟ್, ಇವ್ರು ಹೇಳೋ ಪ್ರಕಾರ 2027ಕ್ಕೆ ಕಲಿಯುಗ ಎಂಡ್ ಆಗುತ್ತೆ. WW3 ವರ್ಲ್ಡ್ ವಾರ್ 3 ಅನ್ನೋದು ಇಂಡಿಯಾ, ಪಾಕ್, ಚೈನಾ ಇವುಗಳ ಮಧ್ಯೆ ಆಗುತ್ತೆ. ಲಾಸ್ಟ್ ಕ್ವಾರ್ಟರ್ ಆಫ್ ದ 26 of 13 months as per the him. ಅಂದ್ರೆ 2026 ಲಾಸ್ಟ್ ಕ್ವಾರ್ಟರ್ ಆಸ್ ಪರ್ ಹಿಮ್, ಅಂದ್ರೆ 13 months ಬೇಸ್ಡ್ ಆನ್ ಕ್ಯಾಲೆಂಡರ್ ಲೆಕ್ಕಾಚಾರ ಹೇಳೋದಾದ್ರೆ 2027 ಜನವರಿ, ಫೆಬ್ರವರಿ, ಮಾರ್ಚ್ ಈ ಟೈಮ್ ನಲ್ಲಿ ಮಹಾಯುದ್ಧಗಳು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಅಂತ ಮಹಾಯುದ್ಧಗಳಿಗೆ ಸಿದ್ಧತೆಗಳಾಗೋಗಿದೆ. ಎಷ್ಟೋ ದೇಶಗಳಲ್ಲಿ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನು ರೀಸೆಂಟ್ ಆಗಿ ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದೆ. ಯಾಕೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ಆಹಾರದ ಕೊರತೆ ಕಾಡ್ತಾ ಇದೆ, ಜಾಬ್ ಕೊರತೆ ಕಾಡ್ತಾ ಇದೆ, ಜನ ಬೇರೆ ಬೇರೆ ಕೆಟ್ಟ ಕೆಲಸಕ್ಕೆ ಇಳಿತಾ ಇದ್ದಾರೆ. ಆಟೋಮೆಟಿಕಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣದಿಂದ ಯುದ್ಧಗಳನ್ನ ನಡೆಸಿ ಜನರನ್ನ ನಿರ್ನಾಮ ಮಾಡ್ತಾರೆ. ಆಟೋಮೆಟಿಕಲಿ ಜನಸಂಖ್ಯೆ ಕಡಿಮೆ ಆಗೋಗುತ್ತೆ ಕೆಲವಷ್ಟು ಜಾಗದಲ್ಲಿ. ಆಗ ಯಾವುದೇ ರೀತಿ ತೊಂದರೆ ಅನ್ನೋದು ಇರೋದಿಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಬಿಡಿ. ಇನ್ನ ಭೀಕರತೆ, ಕಾಯಿಲೆಗಳು ಇದೆಲ್ಲ ಬರ್ಲೇಬೇಕು. ಅದು ಕಾಲಜ್ಞಾನಿಗಳು ಬರ್ದಿದಾರೋ ಇಲ್ಲ ಇನ್ನೊಂದು ರೂಪದಲ್ಲಿ ಈಗ ಇವ್ರು ಮಾಡ್ತಾ ಇದಾರೋ, ಕಾರಣ ಬಂದು ನಾನು ಮೊದಲೇ ಹೇಳ್ದಂಗೆ ತುಂಬಾ ವಿಪರೀತ ಜನಸಂಖ್ಯೆ ಆಗಿದೆ. ಆಟೋಮೇಶನ್ ವಿಪರೀತವಾಗಿ ಬಂದಿದೆ, ಜನಕ್ಕೆ ಕೆಲಸ ಇಲ್ಲ. ಆಟೋಮೆಟಿಕಲಿ ಜನ ಕೆಟ್ಟ ದಾರಿ ಹಿಡಿತಾರೆ, ಇಲ್ಲ ಸರ್ಕಾರ ಅವ್ರನ್ನ ದುಡ್ಡು ಕೊಟ್ಟು ಸಾಕ್ಬೇಕು, ಊಟ ತಿಂಡಿ ಕೊಟ್ಟು ಸಾಕ್ಬೇಕಾಗತ್ತೆ. ಅಷ್ಟೊಂದು ಸರ್ಕಾರದ ಹತ್ರ ದುಡ್ಡಿರಲ್ಲ. ಆಪ್ಷನ್ ಇರೋದೇನು, ಜನಸಂಖ್ಯೆ ಕಡಿಮೆ ಮಾಡ್ಬಿಟ್ರೆ ಇರೋ ಸಂಪನ್ಮೂಲನ ಈಸಿಯಾಗಿ ಬಳಸ್ಕೋಬಹುದು. ಒಂದು ಈಸಿಯೆಸ್ಟ್ ವೇನ ಹುಡುಕ್ತಾ ಇದ್ದಾವೆ ಸರ್ಕಾರಗಳು. ಅದಕ್ಕೋಸ್ಕರ ವಾರ್ ನಡಿಬಹುದು, ಇಲ್ಲ ಪ್ರಾಕೃತಿಕ ವಿಕೋಪ, ನಮ್ಗೆ ಗೊತ್ತಿಲ್ಲ. ವೆನೆಜುಲಾದಲ್ಲಿ ಭೂಕಂಪ ಆಗಿದ್ದು ಕೆಲವೊಬ್ರು ಹೇಳೋ ಪ್ರಕಾರ ಮ್ಯಾನ್ ಮೇಡ್ ಭೂಕಂಪ ಅಂತ ಕರೆದಿದ್ದಾರೆ, ಇರಬಹುದು. ಇಲ್ಲೂ ನಡಿಬಹುದು ಮುಂದಿನ ದಿನಗಳಲ್ಲಿ. ಜನಸಂಖ್ಯೆ ಜಾಸ್ತಿ ಇದೆ, ಕೆಲಸ ಇಲ್ಲ. ನಾನು ಅದೇ ಹೇಳಿದೆ, 2028 ಟೈಮ್ಗೆ ಭಾರತದಲ್ಲೇ ಅಂದ್ರೆ ನಮ್ಮ ಇಂಡಿಯಾದಲ್ಲಿ 5 ಕೋಟಿ ಜನಕ್ಕೆ ಕೆಲಸ ಇರಲ್ಲ. ಎಲ್ಲೋಗಿ ಬದುಕ್ಬೇಕು ಅವರು? 5 ಕೋಟಿ ಜನ ಮೇಲೆ ಡಿಪೆಂಡ್ ಆಗಿರೋರು ಇನ್ನ 4 ಜನ ಒಂದು ಮನುಷ್ಯನಿಗೆ ಅಂತ ಲೆಕ್ಕ ಹಾಕೊಂಡ್ರೆ ಸುಮಾರು 20 ಕೋಟಿ ಜನ ಕೆಲಸ ಇರಲ್ಲ. ಎಲ್ಲೋಗಿ ಬದುಕ್ಬೇಕು?
ಅಂತ ಸಿಚುವೇಶನ್ ಬರುತ್ತೆ. ಅವಾಗ ಏನು ಮಾಡೋಕ್ಕಾಗದೆ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾರೆ. ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೋದು, ಕಾಯಿಲೆಗಳಾಗಿರ್ಬೋದು, ಯುದ್ಧ ಆಗಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ಜನಸಂಖ್ಯೆ ಕಡಿಮೆ ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ಮೇ ಬಿ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಸರ್ ಇಂಟರ್ವ್ಯೂ ಮಾಡಿ, ವಿಡಿಯೋಸ್ ಮಾಡಿ, ದಯವಿಟ್ಟು ತುಂಬಾ ಗುಡ್ ಇನ್ಫಾರ್ಮೇಶನ್ ಇರುತ್ತೆ, ಬಟ್ ಇಂಟರ್ವ್ಯೂ ಮಾಡದಿದ್ರೆ ರೀಚ್ ಆಗುವುದು ಎಲ್ರೂ ಇಂಟರ್ವ್ಯೂ ಮಾಡಿದ್ರೆ ಬೇರೆಯವ್ರನ್ನೆಲ್ಲ ರೀಚ್ ಆಗ್ಬೋದು. ಮೊದಲು ತುಂಬಾ ಜನರು ಇಂಟರ್ವ್ಯೂ ಮಾಡಿದ್ದೀವಿ, ತುಂಬಾ ಜನರ ಜೊತೆ ಡಿಸ್ಕಸ್ ಮಾಡಿದ್ದೀವಿ, ಒಳ್ಳೊಳ್ಳೆ ವಿಷಯಗಳನ್ನ ಶೇರು ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕೆಲವಷ್ಟು ಇನ್ಫಾರ್ಮೇಶನ್ಗಳು ಶೇರ್ ಮಾಡೋದಕ್ಕೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಯಾಕೆ ಅಂದ್ರೆ ಜನಕ್ಕೆ ನಂಬಿಕೆ ಅನ್ನೋದು ಹೊರಟೋಗುತ್ತೆ. 2024ರಿಂದ ಹೇಳ್ತಾನೆ ಇದ್ದೀರಾ ಸ್ವಾಮಿ, ಇದನ್ನ ಯುದ್ಧ ನಡೆಯುತ್ತೆ, ಹಿಂಗ್ ನಡೀತೆ, ಹಂಗ್ ನಡೀತೆ, ಎಲ್ಲಿ ಏನು ಆಗ್ಲಿಲ್ಲ, ಎಲ್ಲಿ ಅದೇನೋ ಒಂದು ಧೂಮಕೇತು ಬರುತ್ತೆ, ಧೂಮಕೇತು ಬಂದಾದ್ಮೇಲೆ ಈ ತರ ಆಗುತ್ತೆ, ಆಗುತ್ತೆ, ಈಗಾಗುತ್ತೆ ಹೇಳಿದ್ರೆ ಎಲ್ಲಿ ಧೂಮಕೇತು ಬರ್ಲಿಲ್ಲ. ಪ್ರಶ್ನೆಗಳು ತುಂಬಾ ಜನಕ್ಕಿದೆ. ಈಗ ಎಷ್ಟೋ ಜನ ನಂಬ್ತಾ ಇದ್ದವರು ನಂಬಿಕೆ ಹೊರಟೋಗ್ತದೆ. ಅದರಲ್ಲಿ ಒಂದು ಮಾತನ್ನ ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳಿದೆ, ಎಲ್ಲರೂ ನಂಬಲೇಬೇಕು ಅಂತ ಇಲ್ಲ, ಎಲ್ಲರನ್ನು ರೀಚ್ ಆಗ್ಬೇಕು ಅಂತ ಇಲ್ಲ. ಅವರು ಕೇಳಿರೋ ಪ್ರಶ್ನೆ ಉತ್ತರ ಇದು. ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ಅಂತ ಇಲ್ಲ. ನಮ್ಮ ಉದ್ದೇಶ ಒಳ್ಳೆ ದಾರಿನಲ್ಲಿ ಹೋಗೋರು ರೀಚ್ ಆಗೋಣ, ಒಳ್ಳೆ ಮಾರ್ಗ ಕರ್ಕೊಂಬರೋ ಪ್ರಯತ್ನ ಮಾಡೋಣ. ಹೌದು, 100 ಜನ ಕೇಳಿದ್ರೆ ಒಂದು 10 ಜನ ಕೇಳ್ತಾರೆ, ಒಂದು 3 ಜನ ತಿಳ್ಕೊಳ್ತಾರೆ, ಒಬ್ಬರಾದ್ರೂ ಬದಲಾಗ್ತಾರೆ. ಅದಕ್ಕೋಸ್ಕರನೇ ಅವರು ಒಳ್ಳೆ ಉದ್ದೇಶದಲ್ಲಿ ಹೇಳಿದ್ದಾರೆ, ತುಂಬಾ ಜನಕ್ಕೆ ರೀಚ್ ಆಗ್ಬೇಕು. ಬಟ್ ಈ ರೀತಿ ರೀಚ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಬೇರೆ ವಿಧಾನನೇ ಹುಡ್ಕೋಬೇಕು. ಆ ವಿಧಾನನೂ ಹುಡ್ಕೋ ಪ್ರಯತ್ನದಲ್ಲೇ ಇದ್ದೀವಿ, ಆಲ್ರೆಡಿ ಹುಡುಕಿದೀವಿ. ಬಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೆಲವಷ್ಟು ಬೇಕಾಗತ್ತೆ. ಫ್ಯೂಚರ್ ಅಲ್ಲಿ ನೋಡೋಣ, ಅದು ಬಂದಾಗ ಎಕ್ಸಿಕ್ಯೂಟ್ ಮಾಡೋಣ ಅದನ್ನು ಕೂಡ. ಇನ್ನ ವಾಲ್ಮೀಕಿ ರಾಮಾಯಣದ ಬಗ್ಗೆ ರೀಸೆಂಟ್ ಆಗಿ ಹೇಳಿದೆ. ನಾನು ಅದೇ ಹೇಳಿದ್ದು, ಒಬ್ಬೊಬ್ರು ಒಂದೊಂದು ಕತೆ ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಒಬ್ಬೊಬ್ರು ಒಂದೊಂದು ಮತದಲ್ಲಿ ಒಂದೊಂದು ಕತೆ, ಒಂದೊಂದು ಧರ್ಮದಲ್ಲಿ ಒಂದೊಂದು ಕತೆ. ಈ ರೀತಿ ಹೇಳ್ತಾ ಇರುವಾಗ ಏನಾಗುತ್ತೆ, ಜನಕ್ಕೆ ಟೋಟಲ್ ಆಗಿ ನಂಬಿಕೆ ಹೊರಟೋಗುತ್ತೆ. ಹಿಂದೂ ಧರ್ಮದಲ್ಲಿ ಆಗ್ತಾ ಇರೋದೇ ಇದು ಪ್ರಾಬ್ಲಮ್. ಬೇರೆ ಬೇರೆ ಧರ್ಮದಲ್ಲಿ ಒಂದೇ ಇದನ್ನ ಫಾಲೋ ಮಾಡ್ತಾರೆ. ಎಲ್ಲೋ ಒಬ್ಬೊಬ್ರು ಚೇಂಜ್ ಮಾಡೋದಕ್ಕೆ ಹೋಗ್ಬೋದು, ಬಟ್ ಅವ್ರನ್ನ ದಂಡಿಸೋ ಕೆಲಸ ಮಾಡ್ತಾರೆ. ಇದು ಸತ್ಯ, ಇದನ್ನ ಬಿಟ್ಟು ಬೇರೆದಕ್ಕೆ ಹೋಗ್ಬೇಡ ಅಂತ ಅಲ್ಲಿ ಪ್ರೆಷರೈಸ್ ಹಾಕೋರು ಇರ್ತಾರೆ. ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದೇ ವಿಷಯನ 100 ತರ ಪೋರ್ಟ್ರೇಟ್ ಮಾಡ್ತಾರೆ. ಜನ ಕನ್ಫ್ಯೂಷನ್ ಆಗ್ಬಿಟ್ಟು ಹಿಂದೂ ಧರ್ಮನೇ ಬೇಡ ಅಂತ ಎಷ್ಟೋ ಜನ ಕನ್ವರ್ಟ್ ಆಗೋಗ್ಬಿಡ್ತಾರೆ. ಅದೇ ಆಗ್ತಾ ಇರೋದು ನಮ್ಮಲ್ಲಿ ಪ್ರಾಬ್ಲಮ್. ಒಬ್ರು, ನಾನು ಅದೇ ರಾಮಾಯಣದ ಕತೆ ಸಿಂಪಲ್ ಆಗಿ ಹೇಳಿದೆ, ರಾಮ ರಾವಣನ್ ಕೊಂದ ಅಂದ್ರೆ ಇನ್ನೊಬ್ರು ಇಲ್ಲ ಲಕ್ಷ್ಮಣ ಕೊಂದಿದ್ದು ಅಂತಾರೆ. ಇಲ್ಲ, ಇನ್ನೊಬ್ರು ಬಂದು ಬೇರೆ ರೀತಿ ಆಗೋಯ್ತು ಅಂತ ಹೇಳ್ತಾರೆ. ಯಾವ್ದು ಸತ್ಯ ಅಂತ ನಾವು ಬದುಕು ಆಗೋದಿಲ್ಲ. ಅಂತ ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಯಾಕೆ ಅಂದ್ರೆ ಆ ಬುಕ್ಗಳನ್ನ ಪ್ರಿಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಯಾವುದೋ ಒಂದು ಉಡುಪಿ ಮಠದಲ್ಲಿ ಆಗಿದ್ದು ಇನ್ಸಿಡೆಂಟ್ ನೋಡಿದೀವಿ. ಅಲ್ಲಿ ಶಂಕರಾಚಾರ್ಯರ ಬಗ್ಗೆ ನಿಂದನೆ ಅನ್ನೋದು ನಡೀತು. ಕಾರಣ ಆ ಬುಕ್ಕಲ್ಲಿ ಪ್ರಿಂಟ್ ಮಾಡಿದ್ದು, ಅದನ್ನ ಅವ್ರು ಓದಿದ್ರು. ಏನ್ ಅರ್ಥ ಮಾಡ್ಕೊಳ್ತಾರೆ, ಅಲ್ಲಿರುವಂತ ಸಣ್ಣ ಮಕ್ಕಳು ಹೌದು ಇದೇ ಸತ್ಯ ಅಂತ ಅರ್ಥ ಮಾಡ್ಕೊಳ್ತಾರೆ. ಅದೇ ಈಗ ಆಗ್ತಾ ಇರೋದು. ಅದನ್ನ ಬದಲಾಯಿಸೋದಕ್ಕಾಗತ್ತಾ? ತುಂಬಾ ಕಷ್ಟ ಇದೆ. ಗುರುಗಳಾದವರು, ಸರಿಯಾದ ಗುರುಗಳಾದವರು, ಸನ್ಮಾರ್ಗ ತೋರಿಸೋರು ಬದಲಾಯಿಸ್ಬೇಕು. ಇಲ್ಲೇನಂದ್ರೆ ತಾನು ಮೆರಿಬೇಕು, ತಾನು ಹೆಚ್ಚು ಅನಿಸ್ಕೋಬೇಕು, ತನ್ನ ಮತ ಬೆಳಿಬೇಕು, ತನ್ನ ಧರ್ಮ ಬೆಳಿಬೇಕು ಅನ್ನೋ ಕಾರಣದಿಂದ ಎಷ್ಟೋ ಜನ ಅಂತ ವಿಷಯಗಳನ್ನ ಮುಚ್ಚಾಕಿ ಕಟ್ಟು ಕತೆಗಳನ್ನ ಬಿಡೋ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ಪರಿಸ್ಥಿತಿ ಈ ತರ ಇದೆ. ವಾಲ್ಮೀಕಿ ರಾಮಾಯಣನೂ ಹಾಗೇ ಆಗಿದ್ದು. ಅದಾದ್ಮೇಲೆ ಕಾಲಜ್ಞಾನದ ಬಗ್ಗೆ ಎಷ್ಟೋ ವಿಷಯಗಳನ್ನ ಗುರುದೇವ್ ಸರ್ ಜೊತೆ ಡಿಸ್ಕಸ್ ಮಾಡಿದೀನಿ. ಈ ಕಡೆ ಸತೀಶ್ ಸರ್ ಜೊತೆ, ಇನ್ನು ಮೈವಳಿ ಶಾಲೆ ಎಲ್ಲಿ ಹೋಗಿ ಅಲ್ಲಿ ಡಿಸ್ಕಸ್ ಮಾಡಿದೀನಿ, ಉಳ್ವಿಗೆ ಹೋಗಿ ಡಿಸ್ಕಸ್ ಮಾಡಿದೀನಿ. ಕಾಲಜ್ಞಾನನ ನೆಕ್ಸ್ಟ್ ನಾವು ಹುಡುಕೊಂಡು ಹೋಗಿದ್ದೀನಿ. ಈವನ್ ಮಿಶ್ರಾ ಅವರು, ಅಚ್ಯುತಾನಂದ ದಾಸ್ ಅವರ, ಕಾಶಿನಾಥ್ ಮಿಶ್ರಾ ಅವರು, ಅವ್ರ ಜೊತೆನೂ ಡಿಸ್ಕಸ್ ಮಾಡಿದೀನಿ. ಕೆಲವಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ, ಇನ್ನು ಅಧ್ಯಯನನೂ ಮಾಡಿದೀನಿ. ಎಲ್ಲಾ ಮಾಡಿದಾಗ ಗೊತ್ತಾಗಿದ್ದು ಕೆಲವಷ್ಟು ಟೈಮ್ ಪೀರಿಯಡ್ಗಳು ವೇರಿಯೇಷನ್ ಇದೆ, ಆಗ್ತಾ ಹೋಗುತ್ತೆ. ನಾವು ಅದರಲ್ಲಿ ಪಾತ್ರಧಾರಿಗಳಾಗಿರ್ತೀವಿ, ಹೇಳೋದಕ್ಕಾಗೋದಿಲ್ಲ. ನಿಮ್ ಕೈಯಿಂದನೂ ಆ ಬದಲಾವಣೆ ಮಾಡಿಸೋದಕ್ಕೆ ಶುರು ಮಾಡಬಹುದು. ನಾನು ಕೂಡ ಬದಲಾವಣೆ ಮಾಡೋ ಹಾದಿನಲ್ಲಿ ಹೋಗಬಹುದು. ನಮ್ ಕೈಯಲ್ಲಿದೆ ಬದಲಾವಣೆ ಮಾಡೋ ಅಂತದ್ದು. ಕಲ್ಕಿ ಭಗವಾನ್ ಬರ್ತಾರೆ ಬರ್ತಾರೆ ಬರ್ತಾರೆ. ಬಟ್ ಆದ್ರೆ ಒಂದು ಮಾತನ್ನ ಅವ್ರು ಸ್ಪಷ್ಟವಾಗಿ ತಿಳಿಸಿದ್ರು ಕಾಲಜ್ಞಾನಗಳಲ್ಲಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳದಾದ್ರೂ ಸರಿ, ಅಚ್ಯುತಾನಂದ ದಾಸ್ ಅವ್ರದ್ದಾದ್ರೂ ಸರಿ, ಅವ್ರು ತಿಳಿಸಿ ಸ್ಪಷ್ಟವಾಗಿ ಏನಂತ, ಪ್ರಪಂಚದಲ್ಲಿ ಈ ಭೀಕರತೆಗಳು ನಡೆಯುತ್ತೆ, ಯುದ್ಧಗಳು ನಡೆಯುತ್ತೆ, ಮಹಾದುರ್ಗಿಯರು, ಕಾಳಿಯರು ಎಲ್ಲ ಭೂಮಿ ಮೇಲೆ ಬರ್ತಾರೆ, ಕೆಟ್ಟದನ್ನ ಸಂಹಾರ ಮಾಡ್ತಾರೆ. ಎಲ್ಲ ಮುಗ್ದಾದ ಮೇಲೆ ನಾನು ಬಂದು ಮುಂದಿನ 1000 ವರ್ಷಗಳು ಆಳ್ತೀನಿ ಅಂತಾನೆ ಅವ್ರು ಬರ್ದಿರೋದು. ಎಲ್ಲೂ ಕೂಡ ಅವ್ರು ಸಂಹಾರ ಮಾಡ್ತಾರೆ ಕೆಲವಷ್ಟು ಮಾತ್ರ ಇದೆ. ಇನ್ನ 90% ಅವ್ರು ಬರ್ದಿರೋದ್ರಲ್ಲೆಲ್ಲ ಸಂಹಾರ ಆಗುತ್ತೆ, ನಾನು ಮಾಡಿಸ್ತೀನಿ, ನಾನು ಮಾಡ್ತೀನಿ ಅಲ್ಲ ಮಾಡಿಸ್ತೀನಿ ಅಂತ ಬರ್ದಿದ್ದಾರೆ. ಅಂದ್ರೆ ಯಾರ ಕೈಲಿ ಮಾಡಿಸ್ತಾರೆ? ನಮ್ ಕೈಲಿ, ನಿಮ್ ಕೈಲಿ ಮಾಡಿಸ್ತಾರೆ ಸಂಹಾರನ. ಯಾವ ರೂಪದಲ್ಲಿ, ಯಾವ ರೀತಿನಲ್ಲಿ ನೋಡ್ಬೇಕು. ಯಾವುದೋ ಒಂದು ರೂಪದಲ್ಲಿ ಆಲ್ರೆಡಿ ಪ್ರಚೋದನೆ ಆಗ್ತಾ ಇರ್ಬೋದು, ಬಟ್ ಅದಕ್ಕಿನ್ನ ನಾವು ಪ್ರಿಪೇರ್ ಆಗದೆ ಇರ್ಬೋದು ಅನ್ಕೊಳ್ತೀನಿ. ಬಟ್ ಟೈಮ್ ಬರುತ್ತೆ, ಬದಲಾವಣೆ ನಾವೇ ಮಾಡೋದು. ಅದೆಲ್ಲ ಮಾಡಿ ಕೊನೆಗೆ ಒಳ್ಳೇದು ಉಳ್ಕೊಳ್ಳೋ ದಿನ, ಒಳ್ಳೇದು ಯಾವತ್ತು ಸ್ಥಾಪನೆ ಆಗುತ್ತೆ ಅವತ್ತು ಭಗವಂತ ಬಂದು ದಾರಿ ತೋರಿಸ್ತಾನೆ. ಇವನ್ ನೀವು
ದ್ವಾಪರ ಯುಗದಲ್ಲೂ ನೋಡೋದಾದ್ರೆ ಮಹಾಭಾರತ ನಡೆದಾಗ್ಲೂ ಅದೇ, ಅಲ್ಲಿ ಕೃಷ್ಣ ಪರಮಾತ್ಮ ಯುದ್ಧ ಮಾಡ್ಲಿಲ್ಲ, ಯುದ್ಧ ಮಾಡಿಸ್ತಾ, ದಾರಿ ತೋರಿಸ್ತಾ, ಈಗ ಹೋಗಿ ಈಗ ಮಾಡಿ ಅಂತ ದಾರಿ ತೋರಿಸ್ತಾ, ಯುದ್ಧ ಮಾಡ್ಲಿಲ್ಲ. ಯುದ್ಧ ಮಾಡಿಸ್ತಾ ಅಂತ ಮಾತ್ರ ಇರೋದು, ಯುದ್ಧ ಮಾಡ್ತೀನಿ ಅಂತ ಹೇಳಿ ಮಾಡಿಸ್ತಾ. ಯಾಕೆ? ಅಲ್ಲಿ ಧರ್ಮನ ಪ್ರತಿಷ್ಠಾಪನೆ ಮಾಡ್ಬೇಕಾಯ್ತು, ಒಳ್ಳೇದನ್ನ ಉಳಿಸ್ಬೇಕಾಯ್ತು, ಕೆಟ್ಟದನ್ನ ನಾಶ ಮಾಡ್ಬೇಕಾಯ್ತು. ಅದಕ್ಕೋಸ್ಕರ ಯುದ್ಧ ಮಾಡಿಸ್ತಾ. ಈಗ್ಲೂ ಅಷ್ಟೇ ನಮ್ಮ ಕೈಲೇ ಮಾಡಿಸ್ತಾನೆ ಕಲ್ಕಿ ಭಗವಂತ, ಒಂದು ನಂಬಿಕೆ. ಇನ್ನ ಮುಂದಕ್ಕೆ ಹೋಗೋಣ. ಸ್ವಲ್ಪ ದಿನ ಹೋದ್ರೆ ಇನ್ನ ಬೇರೆ ತರ ಹೇಳ್ತಾರೆ. ಹೌದು, ರಾಮಾಯಣನ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಬೇರೆ ಬೇರೆ ರೀತಿ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಕಥೆಗಳನ್ನ ಬರ್ಕೊಂಡು ಹೋಗ್ತಾರೆ. ಕೆಲವಷ್ಟು ಕಮೆಂಟ್ಗಳು, ನಾನು ಅದೇ ಹೇಳಿದ್ದು, ಕಮೆಂಟ್ಗಳು ಡಿಲೀಟ್ ಆಗ್ತಾ ಇದೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅದು ನಮ್ದಲ್ಲ ಪ್ರಾಬ್ಲಮ್. ಆಟೋ ಫಿಲ್ಟರ್ಸ್, ರೀಸೆಂಟ್ ಆಗಿ ಆಟೋ ಫಿಲ್ಟರ್ಸ್ ಕೂಡ ತೆಗ್ದಿದೀವಿ. ತೆಗೆದ್ರೂ ಕೂಡ ಕೆಲವಷ್ಟು ಸಲ ಕಮೆಂಟ್ಗಳು ಆಟೋಮೆಟಿಕಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕು ಅಂದ್ರೆ ಇಲ್ಲಿ ಒಂದು ವಿಡಿಯೋ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ಎಲಿಜಿಬಲ್ ಫಾರ್ ಅರ್ನಿಂಗ್ ವಿಡಿಯೋ ಈ ತರದ್ದು ಇರುತ್ತೆ. ಕೆಲವಷ್ಟು ಇರ್ತವೆ, ಇದನ್ನ ನೀವು ಪಬ್ಲಿಕ್ ಅಲ್ಲಿ ಹಾಕೋಂಗಿಲ್ಲ ಅಂತ ಸ್ಟ್ರೈಕ್ ಎಲ್ಲ ಕೊಡ್ತಾರೆ. ಕೆಲವಷ್ಟನ್ನ ನಿಮಗ್ ತೋರ್ಸೋಂಗೆ ಇಲ್ಲ ವಿಡಿಯೋಗಳನ್ನ. ಫೇಸ್ಬುಕ್ ಅಲ್ಲಿ ಹರಿದಾಡ್ತಾ ಇರುತ್ತೆ, ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿದಾಡ್ತಾ ಇರುತ್ತೆ. ಅಂತ ವಿಷಯನ ನಾವು ಯೂಟ್ಯೂಬ್ ಅಲ್ಲಿ ತೋರಿಸೋದಕ್ಕೆ ಪರ್ಮಿಷನ್ ಇಲ್ಲ. ಕೆಲವೊಂದನ್ನ ತೋರಿಸಿದಾಗ ಆಟೋಮೆಟಿಕಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ಅದಕ್ಕೆ ಬರುವಂತ ಕಮೆಂಟ್ಗಳು ರಿಸ್ಟ್ರಿಕ್ಟ್ ಮಾಡ್ತಾರೆ. ಅದರಲ್ಲೂ ನಾನು ಅದೇ ಹೇಳಿದೆ, ಪ್ರಚೋದನಕಾರಿ ಇಲ್ಲ, ಗೊತ್ತಿಲ್ಲದೆ ಇರೋ ವಿಷಯನ ನಾವು ಯಾವ್ದೋ ರೀತಿ ತಿಳಿಸೋ ಪ್ರಯತ್ನ ಮಾಡಿದಾಗ ಅಂತ ವಿಷಯನೂ ಕೂಡ ರೆಸ್ಟ್ರಿಕ್ಟ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ಬಟ್ ನ್ಯೂಸ್ ಚಾನೆಲ್ಗಳಲ್ಲಿ ಅಲೋ ಮಾಡ್ತಾರೆ. ಕೆಲವಷ್ಟು ಚಾನೆಲ್ಗಳಿಗೆ ಪರ್ಮಿಷನ್ ಇದೆ, ಬಟ್ ಯೂಟ್ಯೂಬ್ ಚಾನೆಲ್ಸ್ ಗಳಿಗೆ ರಿಸ್ಟ್ರಿಕ್ಷನ್ ತುಂಬಾ ಇದೆ. ಆ ರಿಸ್ಟ್ರಿಕ್ಷನ್ ಬೇಸ್ ಮೇಲೆ ಕಮೆಂಟ್ಗಳು ಡಿಲೀಟ್ ಆಗಿರಬಹುದು, ದಯವಿಟ್ಟು ಕ್ಷಮಿಸಿ. ಇನ್ನ ಮುಂದಿನ ಕಮೆಂಟ್ಗಳು ಹೋಗೋದಾದ್ರೆ, ಒಬ್ಬೊಬ್ರು ಹೇಳೋ ಪ್ರಕಾರ 4 ವರ್ಷ ಅಷ್ಟೇ ಉಳಿದಿರೋದು ಕಲ್ಕಿ ಭಗವಂತ ಬರೋದಕ್ಕೆ ಅಂತಾರೆ. ನನಗನ್ಸೋ ಪ್ರಕಾರ, ನಾನು ಇಷ್ಟು ವರ್ಷ ಸ್ಟಡಿ ಮಾಡಿದ ಪ್ರಕಾರ ಇನ್ನ ಟೈಮ್ ಇದೆ. ಇರೋಷ್ಟು ದಿನ ಖುಷಿಯಾಗಿ ಎಂಜಾಯ್ ಮಾಡಿ. ನಾನೇನು ಮಾಡೋಕ್ಕಾಗಲ್ಲ ಅನ್ನೋರು ಖುಷಿಯಾಗಿ ಎಂಜಾಯ್ ಮಾಡಿ. ಇಲ್ಲ ನಾನು ಬದಲಾವಣೆ ಮಾಡ್ತೀನಿ ಅನ್ನೋರು ಪ್ರಯತ್ನ ಮಾಡೋದಕ್ಕೆ ಆದಿಗಳು ಸೃಷ್ಟಿ ಆಗ್ತಾ ಇದೆ. ಆ ದಿನಲ್ಲಿ ಹೋಗಿ ನಾನು ಬದಲಾವಣೆ ಮಾಡ್ತೀನಿ ಅನ್ನೋರು, ನಾನು ಈ ಪಥದಲ್ಲಿ, ಈ ಸತ್ಯದ ಪಥದಲ್ಲಿ ಹೋಗ್ತೀನಿ ಅನ್ನೋರು ಬದಲಾವಣೆ ಮಾಡೋದಕ್ಕೆ ಸಿದ್ಧ ಆಗಿ. ಮುಂದಿನ ದಿನಗಳು ಅಂಥದ್ದು ಬರುತ್ತೆ. ಇಲ್ಲ ನನಗೆ ಇದು ಯಾವ್ದು ಬೇಡಪ್ಪ, ಇರೋಷ್ಟು ದಿನ ಖುಷಿಯಾಗಿರ್ತೀನಿ ಅನ್ನೋರು ಖುಷಿಯಾಗಿರಿ. ಇನ್ನೂ ಒಂದು 10 ರಿಂದ 12 ವರ್ಷ ಟೈಮ್ ಇದೆ. ನನಗೆ ಗೊತ್ತಿರೋಂಗೆ 2040 ತನಕ ಟೈಮ್ ಇದೆ. ಬಟ್ ಆದ್ರೆ ಇಂಪ್ಯಾಕ್ಟ್ಗಳು ಇವಾಗಲೇ ಶುರು ಆಗುತ್ತೆ. ಅದನ್ನೇ ಹೇಳಿದ್ದು, ವನವಾಸದ ಪೀರಿಯಡ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ, ಅದು ಇವಾಗಿಂದನೇ ಶುರು ಆಗುತ್ತೆ. ಯಾವಾಗಿಂದ? 2026 ಶುರು ಆಗುತ್ತೆ. ಫೇಸ್ ಮಾಡ್ತಾನೆ ಇರ್ತೀವಿ, ಕೊನೆಗೆ ಇಂಪ್ಯಾಕ್ಟ್ ಆಗೋದು ಅವಾಗ. ಇನ್ನ ಐಸಿರಿ ಅವರು ಕೆಲವಷ್ಟು ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಫಿಲ್ಟರ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಪ್ರಕೃತಿಯ ಆಹಾರ ಸರಪಳಿ ಕಟ್ಟಾಗಿದೆ, ಜನಸಂಖ್ಯೆ ಮುಂಬರುವ ದಿನಗಳಲ್ಲಿ ವಿನಾಶಗಳಿಂದ. ಹೌದು, ವಿನಾಶಗಳು ಯಾಕೆ ಆಗ್ತಾ ಇದೆ? ಇಲ್ಲೊಂದು ವಿಡಿಯೋ ಮಾಡಿದ್ದೆ, ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಹೇಗೆ ಅಂದ್ರೆ, ನಾವು ತಿನ್ನುವಂತ ಎಷ್ಟೋ ಫುಡ್ಗಳಿಂದ ಆಟೋಮೆಟಿಕಲಿ ಮಕ್ಕಳು ಪ್ರೊಡಕ್ಷನ್ ಆಗದೆ ಇರೋಂಗೆ, ರೀಪ್ರೊಡಕ್ಷನ್ ಆಗದೆ ಇರೋಂಗೆ ಕೆಮಿಕಲ್ಸ್ ನ ಬಳಸ್ತಾ ಇದ್ದಾರೆ. ಬ್ಯಾಕ್ಟೀರಿಯಾಗಳು ಪ್ರೊಡಕ್ಷನ್ ಆಗದೆ ಇರಲಿ ಅಂತ ಆ ಕೆಮಿಕಲ್ಸ್ ನ ಬಳಸ್ತಾ ಇದ್ದಾರೆ. ಎಕ್ಸಾಂಪಲ್, ತರಕಾರಿಗಳು, ಹಣ್ಣುಗಳು, ಬೆಳೆಯೋ ಹಣ್ಣುಗಳಲ್ಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಾ, ಹುಳಗಳು ಪ್ರೊಡ್ಯೂಸ್ ಆಗದೆ ಇರಲಿ. ಇಲ್ಲ ಈ ದ್ರಾಕ್ಷಿ, ಗೋಡಂಬಿ ಇಂಥದನ್ನೆಲ್ಲ ವರ್ಷಾನುಗಟ್ಲೆ ಇಟ್ಟು ತಿಂತೀವಿ. ಅಂಥದ್ರಲ್ಲಿ ಮೊದಲು ನ್ಯಾಚುರಲ್ ಕೆಮಿಕಲ್ಸ್ ನ ಬಳಸ್ತಾ ಇದ್ರು, ಈಗ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ನ ಬಳಸ್ತಾರೆ. ಅದೇನ್ ಮಾಡುತ್ತೆ? ರೀಪ್ರೊಡಕ್ಷನ್ ಸಿಸ್ಟಮ್ ಆಗದೆ ಇರೋಂಗೆ ಕಂಟ್ರೋಲ್ ಮಾಡುತ್ತೆ. ಅಂಥದ್ದನ್ನ ಬಳಸ್ತಾ ಇರೋದ್ರಿಂದ ಅಂಥದ್ದನ್ನ ನಾವು ತಿಂತೀವಿ. ಯಾಕೆಂದ್ರೆ ದ್ರಾಕ್ಷಿ, ಗೋಡಂಬಿ, ಇಲ್ಲ ಹೊರಗಡೆ ಬಳಸುವಂತ ವೆಜಿಟೇಬಲ್ಸ್ ಆಗಿರ್ಬೋದು, ಅಂಥದ್ರ ಮೇಲೆ ಬಳಸಿರ್ತಾರೆ. ಅದನ್ನ ತಗೊಬಂದು ನಾವು ತಿನ್ನೋದ್ರಿಂದ ಆಟೋಮೆಟಿಕಲಿ ನಮ್ಮಲ್ಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಮಕ್ಕಳಾಗೋದಿಲ್ಲ. ಇದು ಡಾಕ್ಟರ್ಗಳೇ ಹೇಳ್ತಾ ಇರೋದು, ನಾನಲ್ಲ. ಅದ್ರ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ದೆ, ಅದನ್ನೇ ಹೇಳಿದ್ದು. ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಇದು ಒಂದು ಪ್ಲಾನು. ನನ್ನದು ಗನ್ ಲೈಸೆನ್ಸ್ ಇದೆ. ಶ್ರೀಗಂಧದ ಬಗ್ಗೆ ಹಳೆಯ ವಿಡಿಯೋದ ಬಗ್ಗೆ ಕೇಳಿದ್ದಾರೆ. ನೋಡಿ, ಇಸ್ವಿಗಳಲ್ಲಿ ವ್ಯತ್ಯಾಸ ಇರಬಹುದು, ಆದ್ರೆ ಕಾಲಜ್ಞಾನ ನಡೆಯುತ್ತೆ. ಹೌದು, ನಾನು ಅದೇ ಹೇಳಿರೋದು. ಇನ್ನ ಮುಂದೆ ಹೋಗೋದಾದ್ರೆ, ಅದು ಸುಗ್ರೀವನ ರಾಜ್ಯದಿಂದ ಲಂಕೆ ಹತ್ರ ಆಗಿರಬಹುದು. ಅಂದ್ರೆ ಇಲ್ಲಿ ಇರುವಂತ ಲಂಕೆ ಒರಿಜಿನಲ್ ಲಂಕೆ ಅಲ್ಲ. ಯಾಕೆ ಅಂದ್ರೆ ಹಿಸ್ಟ್ರಿ ಹುಡ್ಕೊಂಡು ಹೋದಾಗ ಮ್ಯಾಚಿಂಗ್ ಅನ್ನೋ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ವೇರಿಯೇಷನ್ ಇರ್ಬೋದು. ನಾನು ಅದೇ ಹೇಳಿದ್ದು, ಯಾವ್ದು ಸತ್ಯ ಅಂತಾನು ನಂಬೋದಕ್ಕಾಗೋದಿಲ್ಲ, ಯಾವ್ದನ್ನು ಸುಳ್ಳು ಅಂತಾನು ಹೇಳೋದಕ್ಕಾಗೋದಿಲ್ಲ. ನಾವು ಓದಿದ್ದನ್ನ ನಾವು ಸತ್ಯ ಅನ್ಕೊಂಡ್ಬಿಡ್ತೀವಿ, ಬಟ್ ಅದನ್ನ ಮೀರಿದ್ದ ಸತ್ಯಗಳಿರುತ್ತೆ. ಹಾಗಂತ ಎಲ್ಲಾನು ಸುಳ್ಳು ಅಂತಾನು ಹೇಳೋದಕ್ಕಾಗೋದಿಲ್ಲ, ಸತ್ಯ ಇರಬಹುದು ಅಂತಾನೆ ಹೇಳ್ತೀನಿ. ಇನ್ನ ಪ್ರತಿದಿನ ನಡೀತಾನೆ ಇದೆ ತಲಜ್ಞಾನ. ಇಲ್ಲಿ ಉರುದಾರಾಮ, ಇದು ಕೆಲವಷ್ಟು ಫಿಲಮ್ಗಳಿದೆ, ಕೆಲವಷ್ಟು ಸಾಂಗ್ಗಳಿದೆ. ಅಲ್ಲೇನಂದ್ರೆ ನಮಗೆ ಅದರಿಂದ ದಾರಿಗಳನ್ನ ತೋರಿಸೋ ಕೆಲಸ ಮಾಡಿರ್ತಾರೆ. ಎಕ್ಸಾಂಪಲ್, ಮೊದಲು ಬಸವಣ್ಣವರು ವಚನಗಳ ಸ್ವರೂಪದಲ್ಲಿ, ಶ್ಲೋಕಗಳ ಸ್ವರೂಪದಲ್ಲಿ ತಿಳಿಸ್ತಾ ಇದ್ರು. ಅದಾದ್ಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶ್ಲೋಕ ಸ್ವರೂಪದಲ್ಲಿ ತಿಳಿಸಿದ್ರು.
ಸಿದ್ದಪ್ಪಾಜಿ ಅವರ ಪೀರಿಯಡ್, ಇನ್ನು ಬೇರೆ ಬೇರೆ ಪೀರಿಯಡ್ ಅಲ್ಲಿ ಜಾನಪದ ಹಾಡುಗಳು ಬಂದ್ವು, ಹಾಡುಗಳು ಕಥೆಗಳ ಮೂಲಕ ತಿಳಿಸಿದ್ರು. ಈಗಿನ ವರ್ಷನ್ ಬಂದು ಮೀಡಿಯಾಗಳು, ಸೋಷಿಯಲ್ ಮೀಡಿಯಾ, ಫಿಲಮ್, ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಫಿಲಮ್ಗಳ ಮೂಲಕ, ಸಾಂಗ್ಗಳ ಮೂಲಕ ತಿಳಿಸ್ತಾರೆ. ಅಲ್ಲಿ ಊರುದ್ಧಾರ ಮಾಡ್ತೀನಂತ ಓದೋರೆಲ್ಲ ಎತ್ತೋದ್ರಣ್ಣ ಕುಟ್ಟೋದ್ರಣ್ಣ ಅಂತ ರವಿಚಂದ್ರನ್ ಅವ್ರದ್ದು ಒಂದು ಫಿಲಂ ಬಂದಿತ್ತು, ಸಾಂಗು ಕಿಂದರ ಜೋಗಿ ಫಿಲಂ ಇಂದ. ಲಿರಿಕ್ಸ್ ಗಳಲ್ಲಿ ಆ ತರ ಪಾಯಿಂಟ್ಗಳು ಅಡಕ ಆಗಿದೆ ಅಂತ ಅವಾಗ ಕರೀತಾ ಇದ್ರಲ್ಲ, ಇವಾಗ ಅದ್ರಲ್ಲಿ ಇದೆ ಅಂತಾನೆ ನಾನು ಹೇಳ್ತೀನಿ. ಓವರ್ ಆಲ್ ಆಗಿ ಇದೆಲ್ಲ ಏನು ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್, ಒಂದು ಫಿಲಮ್ ಆಗ್ಬೋದು, ಒಳ್ಳೆ ಇನ್ಫಾರ್ಮೇಶನ್ ಕೊಡುವಂತ ಕಂಟೆಂಟ್ ಹೇಳ್ತಾ ಇದೀನಿ. ಫಿಲಮ್ ಆಗ್ಬೋದು, ಹಾಡಾಗ್ಬೋದು, ಜಾನಪದ ಗೀತೆ, ನಾಟಕದ ಮೂಲಕ, ಯಾವ್ದಾವ್ದೋ ರೂಪದಲ್ಲಿ ಪ್ರಕೃತಿ ಮೂಲಕನೂ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ಕೆಲವಷ್ಟು ನಾವು ತಗೊಳ್ತೀವಿ, ಎಷ್ಟನ್ನು ನಾವು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಇಲ್ಲ ಬಿಡಪ್ಪ ಇದು ಕಾಮ, ಸುಮ್ಮನೆ ಹೋಗ್ತೀವಿ. ಕೆಲವಷ್ಟು ಜನ ಕಾಲಜ್ಞಾನ ನಡೀತೆ ಅಂತ ಕಾಯ್ತಾ ಆಯಸ್ಸೆ ಮುಗ್ದೋಗಿರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಒಳ್ಳೇದ್ ಮಾಡಿ, ಒಳ್ಳೇದಾಗುತ್ತೆ. ಇಲ್ಲ ನಾನು ಕಾಲಜ್ಞಾನ ನಂಬ್ಕೊಂಡು ಕಷ್ಟಪಡ್ತಿದ್ದೀನಿ, ನಿಲ್ಲಿಸ್ಬಿಡ್ತೀನಿ, ನೀನ್ ಹೆಂಗಿದ್ರು ಮುಂದಿನ ವರ್ಷ ಎಂಡ್ ಆಗಿ ಹೋಗ್ಬಿಡುತ್ತೆ, ಯಾಕಪ್ಪ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕು, ಇಷ್ಟೊಂದೆಲ್ಲ ಯಾಕೆ ಕಷ್ಟಪಡ್ಬೇಕು ಅನ್ನೋರು ಎಷ್ಟೋ ಜನ ಇರ್ತೀರಾ. ಡೆಸ್ಟಿನಿ ಡಿಸೈಡ್ಸ್ ಅಂತ ಹೇಳ್ತಿರೋದಕ್ಕೆ, ಅಂದ್ರೆ ನಮ್ಮ ಡೆಸ್ಟಿನಿ ಏನು ಅದು ಡಿಸೈಡ್ ಮಾಡುತ್ತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಮಾಡೋದನ್ನ ಮಾಡ್ತಾನೆ ಇರಿ. ಒಬ್ರು ಒಳ್ಳೇದ್ ಮಾಡಿ ಅಂದ್ರೆ ಒಳ್ಳೇದ್ ಮಾಡೋದಕ್ಕೆ ಯೋಚನೆ ಮಾಡ್ಬಿಡಿ, ಅದೇ ಕೆಟ್ಟದನ್ನ ಮಾಡ್ಬೇಕು ಅಂದ್ರೆ 100 ಸಲ ಯೋಚನೆ ಮಾಡಿ, ಅಷ್ಟೇ ನಾನು ಹೇಳೋದು. ಬಟ್ ಕೆಟ್ಟವ್ರಿಗೆ ಜಾಸ್ತಿ ಆಯಸ್ ಕೊಟ್ಟಿದ್ರು ಮತ್ತೆ ಬರ್ತಾನೆ ಇರ್ತಾರೆ. ಹುಟ್ಟಿ ಬರ್ತಾನೆ ಇರು, ನೀನು ಕಷ್ಟಗಳನ್ನ ಅನುಭವಿಸ್ತಾನೆ ಇರು ಅಂತ ಸೃಷ್ಟಿ ಮಾಡ್ಬಿಡಿದಾನೆ ಬ್ರಹ್ಮ. ಒಂದೊಂದು ಸಿದ್ಧಾಂತ ಒಂದೊಂದು ಹೇಳುತ್ತೆ, ಒಂದೊಂದು ತತ್ವ ಒಂದೊಂದು ಹೇಳುತ್ತೆ. ಅದಕ್ಕೋಸ್ಕರ ಇದೇ ಸರಿ ಇದೇ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ನಿಮ್ಗೆ ಎಲ್ಲ ಗೊತ್ತು, ತಿಳ್ಕೊಂಡಿರೋ ತುಂಬಾ ಜನ ಇದ್ದೀರಾ. ಕಮೆಂಟ್ಸ್ಗಳು ಕೆಲವಷ್ಟು ಉತ್ತರ ಕೊಡ್ಬೇಕಾಯ್ತು, ಅದಕ್ಕೆ ಉತ್ತರ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ಎಷ್ಟೋ ಜನ ಈಗಲೂ 108 ವಿಷಯಗಳನ್ನ ಪೋರ್ಟ್ರೇಟ್ ಬೇರೆ ರೀತಿ ಮಾಡ್ತಾ ಇದ್ದಾರೆ. ತಾವೇ ಕಾಲಜ್ಞಾನಿಗಳು ಆಗ್ಬಿಟ್ಟಿದ್ದಾರೆ. ನಾನು ರೀಸೆಂಟ್ ಆಗಿ ಕೆಲವಷ್ಟು ಪ್ರೋಗ್ರಾಮ್ಗಳನ್ನ ನೋಡ್ತಾ ಇರ್ತೀನಿ. ನಾನು ರಾತ್ರಿ ಕಲ್ಕಿನ ಮೀಟ್ ಮಾಡಿದ್ದೆ, ನಾನು ರಾತ್ರಿ ಭಗವಂತನ ಮೀಟ್ ಮಾಡಿದ್ದೆ, ರಾತ್ರಿ ನನಗೆ ಗಣೇಶ ಬಂದು ಈ ತರ ಹೇಳೋದ, ರಾತ್ರಿ ಬಂದು ಚಾಮುಂಡಿ ದೇವಿ ಹಿಂಗ್ ಮಾಡು ಅಂತ ಹೇಳೋದು, ಈ ತರ ಹೇಳ್ತಾ ಇರೋರೆಲ್ಲ ತುಂಬಾ ಜನ ಇದ್ದಾರೆ. ಕಾಲಜ್ಞಾನ ನಾನೇ ಬರಿತಾ ಇದ್ದೀನಿ ಅಂತ ಹೇಳ್ತಾ ಇರೋರು ತುಂಬಾ ಜನ ಇದ್ದಾರೆ. ಸ್ವಲ್ಪ ಎಚ್ಚರಿಕೆ ಇರಲಿ ನಂಬೋದಕ್ಕೆ ಮುಂಚೆ, ಅಷ್ಟೇ ಹೇಳ್ತೀನಿ. ಹಳೇದು ಯಾವ್ದಿದೆ ಅದನ್ನ ಇಟ್ಕೊಂಡು ಹೋಗಿ. ಈಗ ಹುಟ್ತಾ ಇರೋದೆಲ್ಲ ಕಥೆಗಳು ಅಂತಾನೆ ನಾನು ಹೇಳ್ತೀನಿ. ಇನ್ನ ಬೇರೆದು ಹೇಳೋದಾದ್ರೆ, ಬೇಸಿಕ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸತ್ಯ ಯಾವುದು ಸುಳ್ಳು ಯಾವುದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ 108 ವಿಷಯಗಳನ್ನ ಬೇರೆ ರೀತಿ ಪೋರ್ಟ್ರೇಟ್ ಮಾಡೋದ್ರಿಂದ, ಅಂದ್ರೆ ತೋರಿಸೋದ್ರಿಂದ ಕೆಲವಷ್ಟು ಸಲ ಅದೇ ನಿಜ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟನೇ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಸತ್ಯ ದಾರಿ ತೋರ್ಸೋ ಕೆಲಸ ನಮ್ದು, ತೋರ್ಸೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಮುಂದೆ ಕೂಡ ಬರೋರು ಬರ್ಬೋದು, ಹೋಗೋರು ಹೋಗ್ಬೋದು, ನೋಡೋರು ನೋಡ್ಬೋದು, ಬಿಡೋರು ಬಿಡ್ಬೋದು. ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಯಾರನ್ನು ಫೋರ್ಸ್ ಮಾಡಕ್ಕಾಗಲ್ಲ, ಯಾರನ್ನು ಇದೇ ಮಾಡಿ ಅಂತ ಹೇಳಕ್ಕಾಗಲ್ಲ. ನಂಬಿಕೆ ಒಂದೇ ನಮ್ಮನ್ನ ಕಾಪಾಡೋದು. ಇವಾಗ ಆಗ್ಬೋದು, ಅದು ಇನ್ನ ಫ್ಯೂಚರ್, ಇನ್ನ ಒಂದು ಜನ್ಮ ಇದೆ ಅಂತ ನಂಬೋರಾದ್ರೆ ಇನ್ನ ಒಂದು ಜನ್ಮದಲ್ಲಿ ನಿಮ್ಮನ್ನ ಕಾಪಾಡ್ಬೋದು. ಇಲ್ಲ ನಿಮ್ಮ ಫ್ಯೂಚರ್ ಮಕ್ಳಿಗೋಸ್ಕರ ಮಾಡಿಟ್ಟಿರ್ತೀರಲ್ಲ, ಆ ಮಕ್ಳನ್ನ ಕಾಪಾಡ್ಬೋದು. ಅದು ಅನ್ನೋದೇ ನಾನು ಹೇಳೋ ಅಂಥದ್ದು. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನು ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.